ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಒಟ್ಟಾಗಿ ಅಧ್ಯಯನ ಮಾಡಿಕೊಳ್ಳೋಣ. ದೇವರ ವಾಕ್ಯವನ್ನು ಅಧ್ಯಯನ ಮಾಡಿಕೊಳ್ಳುವಂಥದ್ದು ಭಾಳ ಭಾಗ್ಯಕರವಾದಂಥ ಒಂದು ಅನುಭವ. ಯಾಕೆಂತ ಹೇಳಿದ್ರೆ ಎಲ್ರಿಗೂ ಈ ಒಂದು ಅವಕಾಶ ಸಿಗೋದಿಲ್ಲ. ಪರಲೋಕಕ್ಕೆ ಹೋದ ಮೇಲೆ ದಿನಾಲೂ ಬೈಬಲ್ ಸ್ಟಡಿ ಇರ್ತದೆ. ಆದರೆ ಭೂಲೋಕದಲ್ಲಿ ನಾವು ದೇವರ ವಾಕ್ಯವನ್ನು ಅಧ್ಯಯನ ಮಾಡಿಕೊಳ್ಳುವಂಥ ಅವಕಾಶ ದೇವರು ನಮಗೆ ಕೊಟ್ಟಿದ್ದರಿಂದ ಆತ ನಾಮಕ್ಕೆ ಸ್ತೋತ್ರವಾಗಲಿ. ಇಂದಿನ ನಮ್ಮ ಅಧ್ಯಯನ ಯೆಶಾಯನ ಗ್ರಂಥ, ದ ಬುಕ್ ಆಫ್ ಐಸಾಯ, ಚಾಪ್ಟರ್ 61, 61ನೇ ಅಧ್ಯಾಯ. 61ನೇ ಅಧ್ಯಾಯದಲ್ಲಿ 42 ವಿಷಯಗಳಿದೆ. ಆದರೆ ವಚನಗಳು ಕೇವಲ 11 ಮಾತ್ರ ಇದೆ. 11 ವಚನದಲ್ಲಿ 42 ವಿಷಯಗಳನ್ನು ಕಲಿತುಕೊಳ್ತೇವೆ. ಆದರೆ ಯಾರ ಬಗ್ಗೆ ಇದೆ ಅಂತ ಹೇಳ್ಬಿಟ್ಟು ನೋಡುವಾಗ ತಂದೆ ದೇವರ ಆಶೀರ್ವಾದಗಳು 17 ಇವೆ. 17 ಬ್ಲೆಸ್ಸಿಂಗ್ಸ್ ಆಫ್ ಯಾಹ್ವೆ, ಜೆಹೋವ. ಇರುವಾತನೇ ಆಗಿರುವಾತನ, ಎಂಥವನಾಗಿರುವನು ಅಂಥವನಾಗಿರುವನು ಎಂಬಾತನ 17 ಆಶೀರ್ವಾದಗಳು. ಅಷ್ಟೇ ಅಲ್ಲ, ಮೆಸ್ಸಿಯನ ಅಥವಾ ಕ್ರಿಸ್ತನ 25 ಆಶೀರ್ವಾದಗಳು ಕೂಡ ಈ 11 ವಚನದಲ್ಲಿ ನಾವು ನೋಡ್ಬೋದು. ಒಂದೊಂದಾಗಿ ನಾವು ಮೊದಲನೇದಾಗಿ ತಂದೆ ದೇವರ ಆಶೀರ್ವಾದಗಳು 17 ನೋಡ್ಕೊಳ್ಳೋಣ. ಮೊದಲನೇದು ನಾವು ನೋಡುವಾಗ ಆತನು ಹೇಳುವಂಥದ್ದು ಕರ್ತನಾದ, ಮೊದಲನೇ ವಚನ, ಕರ್ತನಾದ ಯೆಹೋವನ ಆತ್ಮವು. ವಾವ್! ಇದು ಫಸ್ಟ್ ಬ್ಲೆಸ್ಸಿಂಗ್ ಆಫ್ ತಂದೆ ದೇವರ ಒಂದು ಆಶೀರ್ವಾದ, ಆತನ ಆತ್ಮ. ಮತ್ತು ಎರಡನೇ ಆಶೀರ್ವಾದ ಏನಂತ ನೋಡುವಾಗ ಅದೇ ಮೊದಲನೇ ವಚನದಲ್ಲಿ ಆತನಂದರೆ ತಂದೆ ದೇವರು ನನ್ನನ್ನು ಅಂತ ಹೇಳುವಾಗ ಯೇಸು ಕ್ರಿಸ್ತನನ್ನು ಕಳಿಸುವಂಥದ್ರ ಬಗ್ಗೆ ನಾವು ನೋಡ್ಕೊಳ್ತೇವೆ. ಮೂರನೇದಾಗಿ 2ನೇ ವಚನದಲ್ಲಿ ಯೆಹೋವನು ನೇಮಿಸಿರುವ ಶುಭ ವರ್ಷ, ಅಂದರೆ ಆತನು ನೇಮಿಸುವ ದೇವರಾಗಿದ್ದಾನೆ. ಆತನು ನೇಮಿಸುವುದೇ ಆಶೀರ್ವಾದ. 4ನೇದಾಗಿ 2ನೇ ವಚನ, ಯೆಶಾಯ 61, 4ನೇ ಆಶೀರ್ವಾದ ಏನಂದರೆ 2ನೇ ವಚನದಲ್ಲಿದೆ. ಅದೇನಂತ ಹೇಳಿದ್ರೆ ನಮ್ಮ ದೇವರು. ಆತನು ಬರೇ ದೇವರಲ್ಲ, ಈಸ್ ನಾಟ್ ಓ ಗಾಡ್ ಬಟ್ ಅವರ್ ಗಾಡ್. ಯೇಸು ಕರ್ತನು ಕೂಡ ಶಿಲುಬೆಯಲ್ಲಿ ಓ ದೇವರೇ ನನ್ನನ್ನು ಯಾಕೆ ಕೈ ಬಿಟ್ಟು ಅನ್ನಲಿಲ್ಲ. ನನ್ನ ದೇವರೇ. ಆದ ಕಾರಣ ಗಾಡ್ ಈಸ್ ಎ ಪರ್ಸನಲ್ ಗಾಡ್. ಸತ್ಯವೇದದ ಅಥವಾ ಬೈಬಲಿನ ದೇವರು ವ್ಯಕ್ತಿಗತ ದೇವರು. ದ ಗಾಡ್ ಆಫ್ ದ ಬೈಬಲ್ ಈಸ್ ಎ ಪರ್ಸನಲ್ ಗಾಡ್. ಮತ್ತು 5ನೇ ಆಶೀರ್ವಾದವನ್ನು ನಾವು ನೋಡಿಕೊಳ್ಳುವಾಗ 3ನೇ ವಚನದ ಕೊನೆಯ ಭಾಗದಲ್ಲಿ ಆತನು ನನ್ನನ್ನು ಕಳುಹಿಸಿದ್ದಾನೆ. ಗಾಡ್, ಅದು ಇನ್ನೊಂದು ಆಶೀರ್ವಾದ. ಗಾಡ್ ಹ್ಯಾಸ್ ಸೆಂಟ್ ದ ಮೆಸ್ಸಾಯ. 6ನೇದಾಗಿ ಅದೇ 3ನೇ ವಚನದ ಕೊನೆಯ ಭಾಗ, ಯೆಹೋವನು ತನ್ನ ಪ್ರಭಾವಕ್ಕೋಸ್ಕರ ಅಥವಾ ತನ್ನ ಮಹಿಮೆಗೋಸ್ಕರ ಏನಾದರೂ ದೇವರು ಮಾಡಿದರೆ ತನಗೋಸ್ಕರ ಅದನ್ನು ಮಾಡುವಾತನಾಗಿದ್ದಾನೆ. ವಾವ್! ನಮಗೋಸ್ಕರ ಮಾಡಿದರೆ ಅದನ್ನು ತನಗೋಸ್ಕರವಾಗಿ ಮಾಡುವಾತನಾಗಿದ್ದಾನೆ, ಅಥವಾ ತನ್ನ ಉದ್ದೇಶಪೂರ್ವಕವಾಗಿ ಅಂತ ನಾವು ತಿಳ್ಕೊಳ್ಬೇಕು. 7ನೇದಾಗಿ 6ನೇ ವಚನ, ನೀವು ಯೆಹೋವನ ಯಾಜಕರು. ಇದು 7th ಬ್ಲೆಸ್ಸಿಂಗ್ ಆಫ್ ಜೆಹೋವಾ ಗಾಡ್. ತಂದೆ ದೇವರ ಆಶೀರ್ವಾದ, ನಾವು ಆತನ ಯಾಜಕರು ಎಂಬಂಥ ಒಂದು ಹೆಸರು. ಅದೇ 6ನೇ ವಚನದಲ್ಲಿ 8ನೇ ಆಶೀರ್ವಾದ, ದೇವರ ಸೇವಕರು. ಜನರು ನಿಮ್ಮನ್ನು ಏನಂತ ಕರೀತಾರೆ? ನಮ್ಮ ದೇವರ ಸೇವಕರು. ಒಂದು ವೇಳೆ ರಾಷ್ಟ್ರಪತಿಗಳು, ಪ್ರಧಾನಮಂತ್ರಿಗಳು ಅಂಥ ಒಂದು ಹುದ್ದೆ ಬಹಳ ದೊಡ್ಡ ಗೌರವವಾದಂಥ ಒಂದು ದೊಡ್ಡ ಅಧಿಕಾರ, ಹೌದು. ಆದರೆ ಅವರು ಸ್ವಲ್ಪ ಕಾಲ, 5 ವರ್ಷ ಇತ್ಯಾದಿ ಇರಬೇಕಾದ್ರೆ ದೇವರ ಸೇವಕರುಗಳು, ಕೆಲವರು ಹೇಳ್ತಾರೆ ದೇವರ ಸೇವಕರಿಗೆ ರಿಟೈರ್ಮೆಂಟ್ ಇಲ್ಲ
ಎಂಬಂಥ ಮಾತು, ಅಂಥ ಒಂದು ಆಶೀರ್ವಾದ ದೇವರು ಕೊಟ್ಟಿದ್ದಾರೆ. 8ನೇ ಆಶೀರ್ವಾದ 9ನೇದಾಗಿ 8ನೇ ವಚನದಲ್ಲಿದೆ. 61:8 ಯೆಶಾಯನಲ್ಲಿ, ಯೆಹೋವನೆಂಬ ನಾನು ನ್ಯಾಯವನ್ನು ಪ್ರೀತಿಸ್ತೇನೆ. ಹೌದು, ಆತನು ನ್ಯಾಯವನ್ನು ಪ್ರೀತಿಸಿ ತನ್ನ ಜನರಿಗಾಗಿ ನ್ಯಾಯ ಸ್ಥಾಪಿಸ್ತಾನೆ. ಅದು ಆಶೀರ್ವಾದ. ಅದೇ 8ನೇ ವಚನದಲ್ಲಿ ದೇವರು ಅನ್ಯಾಯವನ್ನು ದ್ವೇಷಿಸ್ತೇನೆ ಅಂತ ಹೇಳ್ತಾನೆ. ಆದ ಕಾರಣ ನಮಗೆ ಅನ್ಯಾಯ ಆಗದಂತೆ ನೋಡ್ಕೊಳ್ತಾನೆ. ನಾವು ಅನ್ಯಾಯ ಮಾಡದಂತೆ ಇರಬೇಕು. ದೇವರು ಸಹಾಯ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ಮತ್ತು 8ನೇ ವಚನದ ಕೊನೆ ಭಾಗದಲ್ಲಿ ಇನ್ನೊಂದು ಭಾಳ ದೊಡ್ಡ ಆಶೀರ್ವಾದ ಇದೆ. ಅದೇನೆಂದರೆ 11ನೇ ಆಶೀರ್ವಾದ, ಇವರೊಂದಿಗೆ ನಿತ್ಯವಾದ ಒಡಂಬಡಿಕೆಯನ್ನು ಮಾಡಿಕೊಳ್ಳುವೆನು. ಐ ವಿಲ್ ಮೇಕ್ ಅನ್ ಕವನೆಂಟ್ ಫಾರ್ ಎವರ್. ನೋಡ್ರಿ, ದೇವರು ತಾತ್ಕಾಲಿಕವಾದ ಆಶೀರ್ವಾದ ಕೊಡಲಿಕ್ಕೆ ಇಷ್ಟಪಡಲ್ಲ. ನಿರಂತರವಾಗಿ ಫಾರ್ ಎವರ್, ಸದಾ ಆತನ ಜೊತೆಗಿರಬೇಕು, ಸದಾ ಒಡಂಬಡಿಕೆಯಾಗಿರಬೇಕು, ಸದಾ ಪ್ರೀತಿಯಾಗಿ ಇರಬೇಕಂತ ದೇವರು ಇಷ್ಟಪಡ್ತಾರೆ. 9ನೇ ವಚನದಲ್ಲಿ 12ನೇ ಆಶೀರ್ವಾದ ಇದೆ. ಅದೇನೆಂದರೆ, ಯೆಹೋವನು ಆಶೀರ್ವದಿಸಿದ ವಂಶವು. ವಾವ್, ದ ಬ್ಲೆಸ್ಸಿಂಗ್. ನೋಡೋರೆಲ್ಲರೂ ಏನಂತ ಹೇಳ್ತಾರೆ, ದೇವರ ಆಶೀರ್ವಾದ ಇವ್ರ ಮೇಲೆ ಇದೆ ಅನ್ನುವಂಥ ರೀತಿಯಲ್ಲಿ ನಮ್ಮನ್ನು ಆಶೀರ್ವದಿಸ್ತಾರಂತೆ. ದ ಬ್ಲೆಸ್ಸಿಂಗ್ ಈಸ್ ಓವರ್ಫ್ಲೋಯಿಂಗ್. ವಾವ್, ಆಶ್ಚರ್ಯ. ಹೌದು. 10ನೇ ವಚನ 61ನೇ ಅಧ್ಯಾಯ ಯೆಶಾಯನ ಗ್ರಂಥದಲ್ಲಿ 13ನೇ ಆಶೀರ್ವಾದ ಏನಂತ ಹೇಳಿದರೆ, ನಾನು ಯೆಹೋವನಲ್ಲಿ, ಇನ್ ಗಾಡ್ ಎಕ್ಸ್ಪೀರಿಯನ್ಸ್. ದಟ್ಸ್ ಆಲ್ಸೋ ಎ ಬ್ಲೆಸ್ಸಿಂಗ್. ನಾನು ಯೆಹೋವನಲ್ಲಿ ಪರಮಾನಂದ ಪಡುವೆನೆಂಬುದಾಗಿ. ಮತ್ತು 14ನೇ ಆಶೀರ್ವಾದ, ನನ್ನ ಆತ್ಮವು ನನ್ನ ದೇವರಲ್ಲಿ. ಸೊ ಸ್ಪಿರಿಟ್ ಇನ್ ಗಾಡ್, ಸ್ಪಿರಿಚುವಾಲಿಟಿ, ಅದು ಒಂದು ಆಶೀರ್ವಾದನೆ. ಆತ್ಮದಲ್ಲಿ ದೇವರಲ್ಲಿ ಆತ್ಮ. 15ನೇ ಆಶೀರ್ವಾದ 10ನೇ ವಚನದಲ್ಲಿ ನೋಡ್ತೀವಿ, ನನಗೆ ರಕ್ಷಣೆ ಎಂಬ ಆತನು ನನಗೆ ರಕ್ಷಣೆ ಎಂಬ ವಸ್ತ್ರ. ಹೌದು, ರಕ್ಷಣೆಯ ಆಶೀರ್ವಾದ. 15ನೇ ಆಶೀರ್ವಾದ ನಾವು ನೋಡಿದ್ವಿ. 16ನೇದು ಏನಂತ ಹೇಳಿದರೆ, ವಸ್ತ್ರವನ್ನು ಹೊದಿಸಿ ಧರ್ಮವೆಂಬ ನಿಲುವಂಗಿ. ಧರ್ಮ ಅಂತ ಹೇಳಿದರೆ ನೀತಿ ಎಂಬ ನಿಲುವಂಗಿ ದೇವರು ಡ್ರೆಸ್ ಕೊಡ್ತಾನಂತೆ. ಅದೊಂದು ಆಶೀರ್ವಾದ. ಅದು ಕ್ರಿಸ್ತನ ಮೂಲಕವಾಗಿ ದೇವರು ಕೊಟ್ಟನು. ಮತ್ತು 11ನೇ ವಚನದ ಕೊನೆ ಭಾಗದಲ್ಲಿ, ಕರ್ತನಾದ ಯೆಹೋವನು ಎಲ್ಲ ಜನಾಂಗಗಳ ಎದುರಿನಲ್ಲಿ ಧರ್ಮವನ್ನು, ಸ್ತೋತ್ರವನ್ನು ಮೊಳೆಯಿಸುವನು. ಹಿ ವಿಲ್ ಮೇಕ್ ರೈಚಸ್ನೆಸ್ ಆ್ಯಂಡ್ ಪ್ರೈಸ್ ಗ್ರೋ. ಗಿಡ ಬೆಳೆದ ಹಾಗೆ ಆಶೀರ್ವಾದ. ಹೀಗೆ 11 ವಚನಗಳಿರುವಂಥ ಯೆಶಾಯ 61ರಲ್ಲಿ ನಾವು 17 ದೇವರ ಆಶೀರ್ವಾದಗಳನ್ನು ಅಥವಾ ತಂದೆ ದೇವರ ಆಶೀರ್ವಾದಗಳನ್ನು, ದ ಬ್ಲೆಸ್ಸಿಂಗ್ಸ್ ಆಫ್ ಜೆಹೋವಾ ನಾವು ನೋಡ್ಕೊಂಡಿದ್ದೀವಿ. ಈಗ ನಾವು 25 ಆಶೀರ್ವಾದಗಳನ್ನು ನಾವು ನೋಡಿಕೊಳ್ಳಲಿಕ್ಕಿದ್ದೇವೆ. ಇನ್ನೊಂದು 25 ಆಶೀರ್ವಾದಗಳು, ಅದು ಕ್ರಿಸ್ತನ ಆಶೀರ್ವಾದಗಳನ್ನು ನಾವು ನೋಡಿಕೊಳ್ಳೋಣ. ಸರಿ, ಮೊದಲನೇದು, ಕ್ರಿಸ್ತನು ಏನೇನು ಮಾಡಲಿಕ್ಕೆ ಬಂದಿದ್ದಾರೆ. 25 ಕಾರ್ಯಗಳನ್ನು, ಆಶೀರ್ವಾದಗಳನ್ನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಮಾಡ್ತಾರೆ. ಅದೇನಂತ ಹೇಳಿದರೆ, 61ನೇ ಅಧ್ಯಾಯ 1ನೇ ವಚನದಲ್ಲಿ, ನನ್ನ ಮೇಲೆ ಅದೇ, ದ ಸ್ಪಿರಿಟ್ ಆಫ್ ದ ಲಾರ್ಡ್ ಈಸ್ ಅಪಾನ್ ಮೀ. ಕ್ರಿಸ್ತನ ಮೇಲೆ ಆಶೀರ್ವಾದ. ಇದು ಕ್ರಿಸ್ತನ ಮೇಲೆ ಆತ್ಮ, ಅದು ಮೊದಲನೇ ಆಶೀರ್ವಾದ. ಕ್ರಿಸ್ತನ ಮೇಲೆ ಇದ್ದರೆ ನಮ್ಮ ಮೇಲೆ ಕೂಡ. ಯಾಕಂದರೆ ಕ್ರಿಸ್ತನು ಶಿರಸ್ಸು, ನಾವು ಆತನ ದೇಹ. ಶಿರಸ್ಸಿಗೆ ಬಂದಿದ್ದರೆ ನಮಗೂ ಬರ್ತದೆ. ಎರಡನೇದು, ಬಡವರಿಗೆ ಶುಭ ವರ್ತಮಾನ ಸಾರುವುದಕ್ಕೆ ಅಭಿಷೇಕಿಸಿದ್ದಾನೆ. ಸೊ ಎರಡನೇದು ಆಶೀರ್ವಾದ ಏನಂದರೆ, ಬಡವರಿಗೆ ಸುವಾರ್ತೆ ಸಾರುವಂಥ, ಅದಕ್ಕಾಗಿ ಅಭಿಷೇಕ. ಮೂರನೇ ಆಶೀರ್ವಾದ, ಮನಮುರಿದವರನ್ನು ವಾಸಿ ಮಾಡೋದು. ಅದು ಕೂಡ ಮೊದಲನೇ ವಚನದಲ್ಲೇ ಇದೆ. ಮನ ಮುರಿದು ಹೋಗಿಬಿಟ್ಟಿದ್ರೆ ಅವರನ್ನು ವಾಸಿ ಮಾಡೋದು ಕ್ರಿಸ್ತನ
ಆಶೀರ್ವಾದ. ಅನಂತರ ನಾವು ನೋಡುವಾಗ 4ನೇದಾಗಿ ಸೆರೆಯವರಿಗೆ ಬಿಡುಗಡೆ. ವಾವ್! ದೈಹಿಕ ಸೆರೆ, ಆತ್ಮಿಕ ಸೆರೆ, ಮಾನಸಿಕ ಸೆರೆ, ಇದನ್ನೆಲ್ಲ ಬಿಡುಗಡೆ ಮಾಡ್ತಾನೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು. ಬಂದಿಗಳಿಗೆ ಕದ ತೆರೆಯೋದು 5ನೇ ಆಶೀರ್ವಾದ. 2ನೇ ವಚನದಲ್ಲಿ 6ನೇ ಆಶೀರ್ವಾದ ಇದೆ. ಅದೇನಂತ ಹೇಳಿದರೆ ಶುಭ ವರ್ಷ ನಮಗೆ ಸಾರೋದು, ಶುಭ ವರ್ಷ. 7ನೇ ಆಶೀರ್ವಾದ ಏನಂತ ಹೇಳಿದರೆ ಮುಯ್ಯಿ ತೀರಿಸುವ ದಿನ, ಮುಯ್ಯಿ ತೀರಿಸುವ ದಿನ. ಯಾಕಂತ ಹೇಳಿದ್ರೆ ನಮ್ಮ ವೈರಿಗಳಿಗೆ ವಿರುದ್ಧವಾಗಿ ಮುಯ್ಯಿ ತೀರಿಸುವ ಆತನು ಆಗಿದ್ದಾನೆ. ನಮ್ಮ ಒಳಗಿರುವಂಥ ವೈರಿಗಳು, ದ್ವೇಷ, ಕೋಪ, ಗರ್ವ, ಅವುಗಳ ಮೇಲೆ ಕೂಡ ಮುಯ್ಯಿ ತೀರಿಸಬೇಕು. 8ನೇ ಆಶೀರ್ವಾದ 3ನೇ ವಚನದಲ್ಲಿದೆ, ದುಃಖಿತರೆಲ್ಲರನ್ನು ಸಂತೈಸುವ ಆಶೀರ್ವಾದ. ವಾವ್! ಇದು ಕ್ರಿಸ್ತನ ಆಶೀರ್ವಾದ, ಮೆಸ್ಸಿಯನ ಆಶೀರ್ವಾದ ಇದು. ಮತ್ತು ಅದೇ 3ನೇ ವಚನದಲ್ಲಿ, ಚೀಯೋನಿನಲ್ಲಿ ಶೋಕಿಸುವವರಿಗೆ ಬೂದಿಗೆ ಬದಲಾಗಿ ಶಿರೋಭೂಷಣ. ವಾವ್! ಬೂದಿಗೆ ಬದಲಾಗಿ ಶಿರೋಭೂಷಣ ಅಂದರೆ ಅರ್ಥ ಬ್ಯೂಟಿ ಫಾರ್ ಆ್ಯಶಸ್. ಆ್ಯಶಸ್ ಅಂದರೆ ನಮಗೆ ಆತನ ಬ್ಯೂಟಿ ಕೊಡ್ತಾನಂತೆ. ವಾವ್! ಮತ್ತು 10ನೇ ಆಶೀರ್ವಾದ, ದುಃಖವಿದ್ದಲ್ಲಿ ಆನಂದ ತೈಲ. 3ನೇ ವಚನ, ದುಃಖವಿದ್ದಲ್ಲಿ ಆನಂದ ತೈಲ. ದುಃಖ ಹೋಗ್ಬಿಟ್ಟು ಆನಂದ ತೈಲವನ್ನು ದೇವರು ಕೊಡ್ತಾನೆ. ಮತ್ತು ಇನ್ನೊಂದು ಆಶೀರ್ವಾದ 11ನೇ ಆಶೀರ್ವಾದ 3ನೇ ವಚನದಲ್ಲಿ, ಉತ್ಸಾಹ ಸ್ತೋತ್ರ. ಬರೇ ಸ್ತೋತ್ರ ಅಲ್ಲ, ಉತ್ಸಾಹ ಸ್ತೋತ್ರ. ಮತ್ತು ಅದೇ 3ನೇ ವಚನದಲ್ಲಿ ಕೊನೆಯ ಭಾಗ, ನನ್ನನ್ನು ಕಳಿಸಿದ್ದಾನೆ. ಮೆಸಾಯ ವಾಸ್ ಸೆಂಟ್, ದಟ್ಸ್ ಎ ಬ್ಲೆಸ್ಸಿಂಗ್. ಆಮೇಲೆ ನಮಗೆ ಇನ್ನೊಂದು ಆಶೀರ್ವಾದ 3ನೇ ವಚನದ ಕೊನೆಯ ಭಾಗ, ನೀತಿ ವೃಕ್ಷಗಳಾಗ್ಬಿಡ್ತೇವಂತೆ ನಾವು. ನೀತಿ ವೃಕ್ಷಗಳಾಗ್ಬಿಡ್ತೇವೆ, ರೈಚಿಯಸ್ ಟ್ರೀಸ್. ಅದು 13ನೇ ಆಶೀರ್ವಾದ. 14ನೇ ಆಶೀರ್ವಾದ ಏನಂತ ಹೇಳಿದರೆ 4ನೇ ವಚನ, ತಿರುಗಿ ಕಟ್ಟುವುದು. ತಿರುಗಿ ಕಟ್ಟುವುದು, ರೀಬಿಲ್ಡಿಂಗ್ ಬ್ಲೆಸ್ಸಿಂಗ್. 4ನೇ ವಚನ 1ನೇ ಭಾಗದಲ್ಲಿ. 15ನೇ ಆಶೀರ್ವಾದ, ಹಾಳು ಬಿದ್ದುದನ್ನು ಎಬ್ಬಿಸುವರು. ವಾವ್! ಕ್ರಿಸ್ತನ ಮುಖಾಂತರವಾಗಿ ಹಾಳು ಬಿದ್ದೋಗಿದೆ. ಜೀವನ ಇರ್ಬೋದು, ಸೇವೆ ಇರ್ಬೋದು, ಕುಟುಂಬ ಇರ್ಬೋದು, ಆರೋಗ್ಯ ಇರ್ಬೋದು, ಅದನ್ನು ಎಬ್ಬಿಸುವಂತೆ ಮಾಡುವ ಆಶೀರ್ವಾದ. ಮತ್ತು ಅದೇ ರೀತಿಯಾಗಿ 16ನೇ ಆಶೀರ್ವಾದ ಏನಂತ ಹೇಳ್ಬಿಟ್ಟು ನಾವು ನೋಡುವಾಗ, ಹೌದು, ಹಾಳು ಬಿದ್ದವುಗಳನ್ನು ಜೀರ್ಣೋದ್ಧಾರ ಮಾಡುವಂಥ ಆಶೀರ್ವಾದ. ವಿದೇಶಿಯರು ಕೂಡ ಮಂದೆಗಳನ್ನು ಮೇಯಿಸುವರು ಅಂದರೆ ಅದು ಕೂಡ ಒಂದು ಆಶೀರ್ವಾದ, ಶೆಪರ್ಡಿಂಗ್ ಬ್ಲೆಸ್ಸಿಂಗ್. 18ನೇ ಆಶೀರ್ವಾದ, ಅನ್ಯರು ಸಹಾಯ ಮಾಡುವಂಥದ್ದು, ಪಾರ್ಟ್ನರ್ಶಿಪ್ ಬ್ಲೆಸ್ಸಿಂಗ್. 19ನೇ ಆಶೀರ್ವಾದ, ಬಿರುದನ್ನು ಹೊಂದುವ ಆಶೀರ್ವಾದ. ಬಿರುದು 6ನೇ ವಚನದಲ್ಲಿದೆ. ಮತ್ತು 20ನೇ ಆಶೀರ್ವಾದ ಏನಂತ ಹೇಳ್ಬಿಟ್ಟು ನಾವು ನೋಡುವಾಗ, ದೇವರ ಸೇವಕರೆಂದು ಕರೆಯಲ್ಪಡುವಂಥ ಆಶೀರ್ವಾದ. ಇದು ಕೂಡ ಜನಾಂಗಗಳ ಆಸ್ತಿಯನ್ನು ಅನುಭವಿಸುವಂಥದ್ದು ಅಂತ ಹೇಳನ್ರಿ, ಅದು ಕೂಡ ಕ್ರಿಸ್ತನ ಮುಖಾಂತರವಾದ ಆಶೀರ್ವಾದ. 22ನೇ ಆಶೀರ್ವಾದ ಏನಂದರೆ ಅವುಗಳ ವೈಭವ ನಾವು ಪಡ್ಕೊಳ್ತೇವೆ ರೀ. 23ನೇ ಆಶೀರ್ವಾದ ಭಾಳ ಚೆನ್ನಾಗಿದೆ. 7ನೇ ವಚನದಲ್ಲಿದೆ, ಅವಮಾನಕ್ಕೆ ಬದಲಾಗಿ ಮಾನ. 24ನೇ ಆಶೀರ್ವಾದ, ನಾಚಿಕೆಗೆ ಬದಲಾಗಿ ಸ್ವಾಸ್ಥ್ಯ. ವಾವ್! ಆವಾಗ ಖುಷಿ ಆಗ್ತದೆ, ಹಿಗ್ಗುವರಂತೆ. ನಾಚಿಕೆ ಪಟ್ಟದ್ದಕ್ಕಾಗಿ ಇವರು ತಮ್ಮ ಸ್ವಾಸ್ಥ್ಯದಲ್ಲಿ ಹಿಗ್ಗುವರು. ನೋಡ್ರಿ, ಕ್ರಿಸ್ತನ ಮುಖಾಂತರವಾಗಿ ಎಂತೆಂಥ ಆಶೀರ್ವಾದಗಳು ನಮಗೋಸ್ಕರವಾಗಿ ದೇವರಿಟ್ಟಿದ್ದಾನೆ. 7ನೇ ವಚನದ 2ನೇ ಭಾಗದಲ್ಲಿ ಇನ್ನೊಂದು ಮಾತನ್ನು ನಾನು ಹೇಳಬೇಕಾಗ್ತದೆ. ಅದು 25ನೇ ಆಶೀರ್ವಾದ ಕ್ರಿಸ್ತನ ಮುಖಾಂತರ. ಅದೇನಂತ ಹೇಳಿದರೆ, ಹೀಗೆ ತಮ್ಮ ದೇಶದಲ್ಲಿ 2% ಅನುಭವಿಸುವರು. ಅಂದರೆ ಡಬಲ್ ಬ್ಲೆಸ್ಸಿಂಗ್ ಅಂತ್ರಿ. 2% ಅನುಭವಿಸುವಂಥ ಆಶೀರ್ವಾದ. 2% ಈಗಾಗಲೇ 7ನೇ ವಚನದಲ್ಲಿ 2% ಮಾನ, ಅದು ಕೂಡ 2% ಹಿತ,
ತಮ್ಮ ದೇಶದಲ್ಲಿ ಸ್ವಾಸ್ಥ್ಯವನ್ನು 2ರಷ್ಟು ಅನುಭವಿಸುವಂಥದ್ದು. ಅದು ಕೂಡ ಅನಂತರ ಇನ್ನೊಂದು ಮಾತು ಕೂಡ ನಾನು ಈ ರೀತಿಯಾಗಿ ಹೇಳಿ ಮುಗಿಸ್ಬೇಕಾಗ್ತದೆ. ಅದೇನಂತ ಹೇಳಿದರೆ, ಇವರಿಗೆ ಶಾಶ್ವತ ಸಂತೋಷವಾಗುವುದು. ಜಾಯ್ ಫಾರ್ ಎವರ್. ಆದ ಕಾರಣ ಇಂಥ ಒಂದು ಮಾತು ಬೈಬಲ್ನಲ್ಲಿ ಇರೋದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ. ಯಾಕಂತ ಹೇಳಿದರೆ, ಕೆಲವು ಸಾರಿ ಸ್ವಲ್ಪ ಸಂತೋಷ ಪಡೋದೇ ಭಾಳ ದೊಡ್ಡದಾಗಿ ಅನ್ನಿಸ್ತದೆ. ಏನು ರೀ ಇವತ್ತು ಭಾಳ ಸಂತೋಷವಾಗಿದ್ದೀರಿ ಅಂತ ಮಾತಾಡ್ತಾರೆ. ಆದರೆ ದೇವರು ಶಾಶ್ವತ ಸಂತೋಷ, ಇಟರ್ನಲ್ ಹ್ಯಾಪಿನೆಸ್ ದೇವರು ಕೊಡ್ತೀನಿ ಎಂಬುದಾಗಿ ಹೇಳುವಾತನಾಗಿದ್ದಾನೆ ರೀ. ಆಶ್ಚರ್ಯ ಅಲ್ವಾ? ಹೌದು, ಇವೆಲ್ಲ ಆಶೀರ್ವಾದಗಳು ಯೇಸು ಕ್ರಿಸ್ತನ ಮುಖಾಂತರವಾಗಿ ದೇವರು ನಮಗೆ ಕೊಡುವಾತನಾಗಿದ್ದಾನೆ. ಒಂದು ವಾಕ್ಯವನ್ನು ಓದಿ ಮುಕ್ತಾಯ ಮಾಡ ಬಯಸ್ತೇನೆ. ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯದಲ್ಲಿ, ಮೊನ್ನೆ ಯಾರಿಗೋ ಒಬ್ಬರಿಗೆ ಬರ್ತ್ಡೇ ಇತ್ತು, ಜನ್ಮದಿನ, ಆಗ ಈ ಒಂದು ವಾಕ್ಯ ನಾನು ಕೊಡಲಿಕ್ಕೆ ಆಯಿತು. ಅದೇನೆಂದರೆ, ಎಫೆಸ 1:3 ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು ತಂದೆಯು ಆಗಿರುವ ಆತನಿಗೆ ಸ್ತೋತ್ರ. ಯಾಕೆ? ಆತನು ಪರಲೋಕದಲ್ಲಿನ ಸಕಲ ಆತ್ಮೀಯ ವರಗಳನ್ನು ನಮಗೆ ಕ್ರಿಸ್ತ ಯೇಸುವಿನಲ್ಲಿ ಅನುಗ್ರಹಿಸಿದ್ದಾನೆ. ಆಲ್ ದ ಬ್ಲೆಸ್ಸಿಂಗ್ಸ್ ಇನ್ ಕ್ರೈಸ್ಟ್ ಜೀಸಸ್. ಆ ರೀತಿಯಾಗಿ ಆಗುವಂತೆ ದೇವರು ಸಹಾಯ ಮಾಡಲಿ. ಯೆಶಾಯನ ಗ್ರಂಥ 61ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.